ನಮಸ್ತೆ ಕರ್ನಾಟಕ ಜನತೆಗೆ, ವೆಲ್ಕಮ್ ಬ್ಯಾಕ್ ಟು ಶ್ಯಾಡೋಸ್ ಕಿಚನ್. ಇವತ್ತು ನಾವು ಮಾಡ್ತಿರೋದು ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು. ತುಂಬ ಸಿಂಪಲ್ಲು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟಾಗಿ ಹೇಳ್ತಾ ಇದ್ದೀನಿ. ಈ ಥರದ್ದು ನಾನು ಯಾರೂ ಮಾಡಿರೋದು ನೋಡಿಲ್ಲ. ನಮ್ಮ ಅಮ್ಮನ ಮನೇಲೂ ಅತ್ತೆ ಮನೇಲೂ ಬೇರೆ ರೀತಿಯಲ್ಲೇ ಮಾಡ್ತಾರೆ, ಕಾಯೆಲ್ಲ ಉಪಯೋಗಿಸ್ಕೊಂಡು. ಬಟ್ ನಾವು ಮಾಡ್ತಿರೋದು ತುಂಬಾ ಸಿಂಪಲ್, ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದ್ದ ಸಾಂಬಾರು ರೆಸಿಪಿ. ನಾನು ಸ್ವಲ್ಪ ಒಂದು ಲೋಟ ಆಗುವಷ್ಟು ತೊಗರಿಬೇಳೆ, ಒಂದು ಅರ್ಧ ಲೋಟ ಆಗುವಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ತುಪ್ಪ, ಸ್ವಲ್ಪ ಸಾಸಿವೆ, ಇದು ಒಂದು ಕರಿಬೇವು ಒಣಗಿಸಿ ಇಟ್ಕೊಂಡಿರೋದು ಹಾಳಾಗಬಾರ್ದು ಅಂತ, ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೊಟೊ ಇನ್ನೊಂದು ಬೇಕು ಅಂದರೆ ಹೆಚ್ಚಿಗೆ ಹಾಕೊಬೋದು. ಬಟ್ ನಾನು ನಿಂಬೆಹಣ್ಣು ಯೂಸ್ ಮಾಡ್ತೀನಿ, ಹಾಗಾಗಿ ಟೊಮೊಟೊನ ಉಪಯೋಗಿಸ್ತಾ ಇಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಕೊಂಡಿದ್ದೀನಿ. ನೀರು ಯಾಕೆ ತೋರಿಸ್ತೆ ಅಂತಂದರೆ, ಅದನ್ನು ತೊಳೆದ್ಮೇಲೆ ಅದನ್ನು ನಿಮ್ಮ ಪಾಟ್ಗಳಿಗೆ ಹಾಕ್ಕೊಂಡ್ರೆ ಅದಕ್ಕೆ ಒಂದಷ್ಟು ಪೌಷ್ಟಿಕಾಂಶ ಸಿಗುತ್ತೆ. ಮತ್ತು ರಸಂ ಪೌಡರು ಮತ್ತು ನಿಂಬೆಹಣ್ಣು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ನಾನು ಎಣ್ಣೆ ಪ್ಲಸ್ ತುಪ್ಪ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಮೇಲೆ ಸಾಸಿವೆ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ನಾನು ಸ್ವಲ್ಪ ಕಡಿಮೆನೇ ಬಳಸೋದು, ತುಪ್ಪ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮಿಸ್ಸಾಗಿ ಎಣ್ಣೆ ಕಾಯೋಕ್ಕೂ ಮುಂಚೆನೇ ಹಾಕ್ಕೊಂಡ್ಬಿಟ್ಟೆ. ಬಟ್ ತೊಂದರೆ ಇಲ್ಲ, ಇದು ಚಟಪಟ ಅಂದಮೇಲೆ ನಾನು ಜೀರಿಗೆ ಹಾಕ್ಕೊಳ್ತೀನಿ. ಈಗ ಜೀರಿಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಟ ಅಂತಿದೆ, ನೋಡ್ಬೋದು ನೀವು. ಅದಾದಮೇಲೆ ಎಡ್ದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ಕೊತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಬೇಳೆ ಸಾಂಬಾರು. ಇದಕ್ಕೇನೆ ತರಕಾರಿಗಳು ಹಾಕ್ಕೊಂಡ್ರೆ ಮುಗ್ದು ಹೋಯಿತು. ಅದೇ ತರಕಾರಿ ಬೇಳೆ ಸಾಂಬಾರು ಆಗ್ಬಿಡುತ್ತೆ, ಬೆಳ್ಳುಳ್ಳಿ ಹಾಕೋಂಗಿಲ್ಲ ಅಷ್ಟೇ. ತುಂಬಾ ಸಿಂಪಲ್ಲು. ಇದು ಒಂದು ಇಂಗ್ರೀಡಿಯೆಂಟ್ ನಾನು ಹೇಳಿರಲಿಲ್ಲ, ಬೇಕಿದ್ರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಯಾಕಂದರೆ ರಸಂ ಪೌಡರ್ ಹಾಕ್ಕೊಳ್ಳೋದ್ರಿಂದ ಅದೇನು ಹಾಕ್ಕೊಳ್ಳೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಆದರೂ ಆಯಿತು, ಹಸಿರಾದರೂ ಆಯಿತು, ಒಂದು ಸುಮ್ಮನೆ ಟೇಸ್ಟ್ಗೆ ಅಂತ ಹಾಕ್ಕೊಳ್ಬೋದು. ಬಟ್ ರಸಂ ಪೌಡರ್ ಅದೇ ಕೆಲಸನ ಮಾಡುತ್ತೆ. ಸ್ವಲ್ಪ ಬಾಡಿಸ್ಕೊಳ್ಳೋದು. ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಆಯಿತು. ಆಮೇಲೆ ಕುಯ್ದಿಟ್ಕೊಂಡಿರೋ ಈರುಳ್ಳಿ, ಇದಾದಮೇಲೆ ಒಂದು ನಿಮಿಷ ಬಾಡಿಸ್ಕೊಳ್ಬೇಕು ಈರುಳ್ಳಿ ಜೊತೆಗೆ ಒಗ್ಗರಣೆ ಐಟಮ್ಸು. ಅದಾದಮೇಲೆ ಕುಯ್ದಿಟ್ಕೊಂಡಿರೋ ಟೊಮೊಟೊ ಅದಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಇದಾದಮೇಲೆ ಏನು ಸಿಂಪಲ್ಲು, ಉಪ್ಪು ಹಾಕ್ಕೊಳ್ಳೋದು. ಸ್ವಲ್ಪ ಬೇಕಿದ್ರೆ ಅರಿಶಿನ ಹಾಕ್ಕೊಳ್ಬೋದು. ನಾನು ಅರಿಶಿನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸೋಣ ಅಂತ. ಅದಕ್ಕೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದೆ. ಬಟ್ ಒಂದಿರಲಿ, ಅದು ಒಂದು ವೆರೈಟಿ ತೋರಿಸ್ಬೋದು ಅಂತ ಹೇಳಿ ಹಾಕಿದ್ದೀನಿ. ಅರಿಶಿನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಅರಿಶಿನ ನಮ್ಮ ದೇಹದಲ್ಲಿರೋ ಟಾಕ್ಸಿಟಿನ ರಿಮೂವ್ ಮಾಡುತ್ತೆ, ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಹೆಚ್ಚಿಗೆ ಉಪಯೋಗಿಸೋವಂಥ ಇಂಗ್ರೀಡಿಯೆಂಟ್ ಅದು. ಇದು ನಾನು ಹೊರನಾಡಿಗೆ ಹೋದಾಗ ಈಗ 2 ತಿಂಗಳು ಮುಂಚೆ ತೊಗೊಂಡು ಬಂದಿದ್ದ ರಸಂ ಪೌಡರು, ತುಂಬ ಚೆನ್ನಾಗಿದೆ. ರಸಂ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಅದು ಖಾರ ಬಿಟ್ಕೊಂಡಿರುತ್ತೆ ಅಂಥೇಳಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದು ಒಂದು ಲೋಟ, ನೀವು ಯಾವ್ದಾದ್ರು ಪ್ರಪೋರ್ಷನ್ ತೊಗೋಬೋದು. ನಾನು ಒಂದು ಸಣ್ಣ ಕಪ್ಪಲ್ಲಿ ಆಗುವಷ್ಟು ತೊಗೊಂಡಿದ್ದು ತೊಗರಿಬೇಳೆ, ಅದಕ್ಕೆ ಅರ್ಧ ಹೆಸರುಬೇಳೆ ಹಾಕ್ಕೊಂಡಿದ್ದೆ. ಹೆಸರುಬೇಳೆ ಸ್ಕಿಪ್ ಮಾಡ್ಬೋದು, ತೊಗರಿಬೇಳೆನೇ ಸಾಕು. ನನಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆಯದು ಹೆಸರುಬೇಳೆ ಅಂತ ಹೇಳಿ ಅದನ್ನ ಹಾಕ್ಕೊಂಡಿರೋದು. ಅಷ್ಟಕ್ಕೆ ಎಲ್ಲವನ್ನು ತೋರಿಸ್ತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದು 1 ಅವರ್ ನೆನೆಸ್ಕೊಂಡಿದ್ದೆ ಅದನ್ನ. ಅದಾದಮೇಲೆ ನೀರು ಹಾಕಿ, ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದ್ರಿಂದ ಶೈನಿಂಗ್ ಕಾಣಿಸ್ತಾ ಇದೆ. ಅದನ್ನು ಕುಕ್ಕರಿಗೆ ಇಟ್ಬಿಡೋದು ರೆಡಿಯಾಗಿ. ಇದು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಇದು ಬೆಂದಾದಮೇಲೆ ವಿಷಲ್ ಕೂಗಿದ್ಮೇಲೆ ಹಾಕ್ಕೊಳ್ಳೋದು. ವಿಷಲ್ ಹಾಕ್ತಿದ್ದೀನಿ. ನೆಂದಿರೋದ್ರಿಂದ 3 ವಿಷಲ್ ಸಾಕು, ಇಲ್ಲಾಂದರೆ 4 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳಿ. ಅದಾದಮೇಲೆ ಇದು ತೆಗೆದಿದ್ದೀನಿ. ನಾನು ಊಟಕ್ಕೆ ಆಚೆ ಹೋಗಿದ್ವಿ ಅಂಥೇಳಿ ಲೇಟಾಗಿ ತೆಗೆದೆ, ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ. 1 ಹೋಳು ನಿಂಬೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ
ಹಾಕ್ಕೊಂಡು ಇದಾದಮೇಲೆ ಒಂದು ರೌಂಡು ಮಜ್ಜಿಗೆ ಮಂತಿನ ಕೋಲಲ್ಲಿ ಮಂತಿಸ್ಕೊಬೇಕು. ಅದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬೇಳೆ ಬೆಂದಿಲ್ದಂಗೆ ಆಗಿದೆ, ಬಟ್ ಅದು ತುಂಬ ಚೆನ್ನಾಗಿ ಬೆಂದಿದೆ. ನಾನು ಇದಾದಮೇಲೂ ಒಂದು ಕೂಗಿಸ್ಕೊತೀನಿ. ಬಟ್ ಇದು ಊಟ ಮಾಡೋಕ್ಕೆ ಚೆನ್ನಾಗಿದೆ, ಸಿಗುತ್ತೆ ಬಾಯಿಗೆ. ದಾಲ್ ಥರ ಇಡ್ಲಿಗೆ ಎಲ್ಲ ಮಾಡ್ಬೋದು. ಇದು ತೊಳೆದಿಟ್ಕೊಂಡಿದ್ದ ನೀರನ್ನು ನಾವು ಗಿಡಕ್ಕೆ ಬಳಸ್ಬೋದು. ಬೇಳೆ ಸಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.